ಜಾತಿ ಗಣತಿ ಎಂಬ ಜೇನುಗೂಡಿಗೆ ಸಿಎಂ ಸಿದ್ದರಾಮಯ್ಯ ಕೊನೆಗೂ ಕಲ್ಲು ಹೊಡೆದಿದ್ದಾರೆ. ಕಳೆದ 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವರದಿ ಜಾರಿಗೆ ನಿರ್ಧರಿಸಿದ್ದಾರೆ. ಪ್ರಬಲ ಸಮುದಾಯಗಳ ತೀವ್ರ ಆಕ್ರೋಶದ ನಡುವೆಯೂ ಅನುಷ್ಠಾನಕ್ಕೆ ಮುಂದಾಗಿದ್ದಾರೆ. ನಿನ್ನೆ ನಡೆದಂತ ಸಂಪುಟ ಸಭೆಯಲ್ಲಿ ವರದಿ ಮಂಡಿಸುವ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ. ಮುಂದಿನ ಸಂಪುಟ ಸಭೆಯಲ್ಲಿ ಎಲ್ಲರ ಒಪ್ಪಿಗೆ ಪಡೆದು ಅಂತಿಮ ನಿರ್ಣಯವನ್ನು ಕೈಗೊಳ್ಳಲಿದ್ದಾರೆ. ಜಾತಿ ಗಣತಿ ಎಂಬ ಜೇನುಗೂಡಿಗೆ ಕಲ್ಲು ಹೊಡೆದೇ ಬಿಟ್ರ ಸಿಎಂ. ಜೇನು ನೊಣಗಳ ದಾಳಿಯನ್ನ ಹೇಗೆ ಎದುರಿಸುತ್ತಾರೆ ಸಿದ್ದರಾಮಯ್ಯ? ಹೌದು, ಕಳೆದ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಜಾತಿ ಗಣತಿ ಎಂಬ ಜೇನುಗೂಡಿಗೆ ಸಿಎಂ ಸಿದ್ದರಾಮಯ್ಯ ಕಲ್ಲು ಹೊಡೆದೇ ಬಿಟ್ಟಿದ್ದಾರೆ. ಸಾವಿರಾರು ಜೇನು ನೊಣಗಳು ತಮ್ಮನ್ನ ಮುತ್ತಬಹುದೆಂಬ ಅರಿವಿದ್ರೂ ಅದರಲ್ಲಿನ ಜೇನಿಗೆ ಕೈ ಹಾಕಿದ್ದಾರೆ. ಜಾತಿ ಗಣತಿ ವರದಿಯನ್ನ ಮಂಡಿಸಿದ್ದಾರೆ. ಪ್ರಬಲ ಸಮುದಾಯಗಳ ತೀವ್ರ ವಿರೋಧದ ನಡುವೆಯೂ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ಅದು ಶಿಫಾರಸುಗಳು ಎಲ್ಲರಿಗೂ ಸಿಕ್ಕಿಲ್ಲ. ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳೆಲ್ಲ ನೋಡಬೇಕು ಅಂತ ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದನ್ನು ಅಲ್ಲಿ ಚರ್ಚೆ ಮಾಡಿ ಸಂಪೂರ್ಣವಾಗಿ ಚರ್ಚೆ ಒಂದು ಸಭೆಯಲ್ಲಿ ಸಾಧ್ಯ ಇಲ್ಲ. ಹಾಗೂ ಹಲವಾರು ತಾಂತ್ರಿಕ ವಿಷಯಗಳನ್ನು ಹಾಗೂ ಕಾನೂನಾತ್ಮಕ ವಿಷಯಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯೊಳಗೆ ರಾಜ್ಯ ಸಚಿವ ಸಂಪುಟ ಇವತ್ತು ಸಚಿವ ಸಂಪುಟದ ಉಪಸಮಿತಿಯನ್ನು ನೇಮಣಿಕೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಉಪಸಮಿತಿಯನ್ನು ನೇಮಣಿಕೆ ಮಾಡೋದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದೇವೆ. ಲಿಂಗಾಯತ ಒಕ್ಕಲಿಗ ಸಮುದಾಯದ ನಾಯಕರ ವಿರೋಧದ ನಡುವೆಯೂ ಜಾತಿ ಗಣತಿ ವರದಿ ಮಂಡಿಸಿದ್ದಕ್ಕೆ ಕೆಲವು ಸಚಿವರು ವಿರೋಧ ಹೊರಹಾಕಿದರೆ ಇನ್ನು ಕೆಲವು ಸಚಿವರು ಪರವಾಗಿ ಮಾತನಾಡಿದ್ದಾರೆ. ಸಂಪುಟದಲ್ಲಿ ವರದಿ ಆಧರಿಸಿ ತಮ್ಮ ಅಭಿಪ್ರಾಯ ತಿಳಿಸುವಂತೆ ಸಿಎಂ ಸೂಚಿಸಿದರು. ಈ ವೇಳೆ ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್ ವರದಿ ವೈಜ್ಞಾನಿಕವಾಗಿಲ್ಲ, ಪ್ರತಿ ಮನೆಗಳನ್ನು ಸಮೀಕ್ಷೆ ಮಾಡಿಲ್ಲ, ಇಂತಹ ಆರೋಪಗಳು ಇರೋದ್ರಿಂದ ವೈಜ್ಞಾನಿಕ ಸಮೀಕ್ಷೆ ಮಾಡಿಸಿ ವರದಿ ಅನುಷ್ಠಾನಕ್ಕೆ ತನ್ನಿ ಎಂದು ಅಭಿಪ್ರಾಯ ಹೊರಹಾಕಿದರು. ಡಿಸಿಎಂ ಡಿಕೆ ಶಿವಕುಮಾರ್ ಸದನ ಸಮಿತಿ ರಚಿಸುವಂತೆ ಅಭಿಪ್ರಾಯ ತಿಳಿಸಿದರು. ಚಲುವರಾಯಸ್ವಾಮಿ ಕೂಡ ವಿರೋಧಿಸಿದರು. ಆದರೆ ಸಚಿವ ಮುನಿಯಪ್ಪ, ಪರಮೇಶ್ವರ್, ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ, ತಂಗಡಗಿ ಎಲ್ಲರೂ ಪರವಾಗಿ ವಾದಿಸಿದ್ದಾರೆ. ವರದಿ ವೈಜ್ಞಾನಿಕವಾಗಿದ್ದು ಅನುಷ್ಠಾನ ಮಾಡಲೇಬೇಕೆಂದು ಆಗ್ರಹಿಸಿದ್ದಾರೆ. ಆ ವರದಿ ಬಗ್ಗೆ ಪೂರ್ಣ ಮಾಹಿತಿ ನಾವು ಯಾರೂ ಅಧ್ಯಯನ ಮಾಡಿಲ್ಲ. ಬಹಳ ದೊಡ್ಡ ಒಂದು ಬಹಳಷ್ಟು ಪುಟಗಳಿದ್ದಾವೆ. ಹೀಗಾಗಿ ಇವತ್ತು ಇಲಾಖೆ ವತಿಯಿಂದ ನಮಗೆ ಆ ವರದಿ ಎಲ್ಲ ಸಂಪೂರ್ಣವಾಗಿ ನಮ್ಮ ಕೈ ಸೇರ್ತದೆ. ಆ ವರದಿ ಅಧ್ಯಯನ ಮಾಡಿದ ಮೇಲೆ ಎಲ್ಲ ನಮ್ಮ ಸಮುದಾಯದವ್ರ ಜೊತೆಲೆಲ್ಲ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮುಂದೆ 17ನೇ ತಾರೀಕಿಗೆ ಇನ್ನೊಂದು ಸಚಿವ ಸಂಪುಟದ ಸಭೆ ಆಗ್ತದೆ. ಆ ಸಭೆಯಲ್ಲಿ ಈ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಸಮುದಾಯದವರ, ಇತರ ಸಮುದಾಯದವರ ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ತೀರ್ಮಾನ ಮಾಡುವಂಥದ್ದಕ್ಕೆ ನಮ್ಮ ಅಭಿಪ್ರಾಯವನ್ನು ನಾನು ಮುಂದಿನ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ಅದು ಇಟ್ಸ್ ಓನ್ಲಿ ಎ ರಿಪೋರ್ಟ್. ಆ ರಿಪೋರ್ಟಲ್ಲಿ ಏನಿದೆ, ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ರಿಪೋರ್ಟ್ ಕ್ಯಾಬಿನೆಟ್ ಮುಂದೆ ಬರಲಿ, ಅದು ಯಾವ ರೀತಿ ಮಾಡಿದ್ದಾರೆ, ವೈಜ್ಞಾನಿಕವಾಗಿದೆಯಾ ಇಲ್ಲ, ಅದು ಏನೇನು ಅಂಕಿಅಂಶಗಳಿದೆ ನೋಡಬೇಕಲ್ಲ. ನೋಡಲಾರ್ದೆ ನಾವು ಹೇಗೆ ಹೇಳೋಕ್ಕಾಗ್ತದೆ ಏನಿದೆ ಅಂತ. ಮುಂದಿನ ಸಂಪುಟ ಸಭೆಗೆ ಮುಂದೂಡಿದ್ದೇಕೆ? ಬೀಸುವ ದೊಣ್ಣೆಯಿಂದ ಪಾರಾಯಿತ ಸರ್ಕಾರ. ರಾಹುಲ್ ಗಾಂಧಿ ಅವರ ಒಪ್ಪಿಗೆ ಪಡೆದೇ ಸಿಎಂ ಜಾತಿ ಗಣತಿಯ ವರದಿಯನ್ನ ಕ್ಯಾಬಿನೆಟ್ಗೆ ತಂದಿದ್ದಾರೆ. ಆದರೆ ವರದಿ ಜಾರಿ ಮಾಡಿದ್ದೇ ಆದರೆ ವ್ಯತಿರಿಕ್ತ ಪರಿಣಾಮಗಳು ಹೆಚ್ಚಾಗುತ್ತವೆ. ಜಾರಿ ಮಾಡದಿದ್ರೆ ಅಹಿಂದ ವರ್ಗಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಅಳೆದು ತೂಗಿ ವರದಿ ಮಂಡನೆಗೆ ಸಿಎಂ ಹೊರಟಿದ್ದಾರೆ. ಹೀಗಾಗಿಯೇ ಸಿಎಂ ಸಿದ್ದರಾಮಯ್ಯ ಈ ಸಂಪುಟದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಇತ್ತ ವರದಿ ಮಂಡಿಸಿದ್ದೇವೆಂಬ ಸಂದೇಶವನ್ನ ಅಹಿಂದ ಸಮುದಾಯದ ನಾಯಕರು ಆ ಜನರಿಗೆ ರವಾನಿಸಿದ್ದಾರೆ. ಅತ ವರದಿಯನ್ನ ಮಂಡಿಸಿದಷ್ಟೇ, ಎಲ್ಲಿಯೂ ಜಾರಿ ಮಾಡಿಲ್ಲ ಅನ್ನೋ ಮೆಸೇಜ್ ಅನ್ನ ಪ್ರಬಲ ಸಮುದಾಯದ ನಾಯಕರಿಗೆ ರವಾನಿಸಿದ್ದಾರೆ. ವರದಿ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ, ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಚಲವಣೆ ಹೇಳ್ದಂಗೆ ಮುಂದೆ 17ನೇ ತಾರೀಕು ತಿರ್ಗಿ ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಇದ್ರ ಬಗ್ಗೆನೇ ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾದಂಥ ಒಂದು ಕ್ಯಾಬಿನೆಟ್ ಮೀಟಿಂಗನ್ನು ಕರೆದಿದ್ದಾರೆ. ಅದ್ರ ಬಗ್ಗೆನೇ ಚರ್ಚೆ ಮಾಡ್ತೀವಿ. ಜಸ್ಟ್ ಅದನ್ನು ಓಪನ್ ಮಾಡಿದ್ದಾರೆ. ಯಾವ ಮಂತ್ರಿನೂ ನೋಡಿಲ್ಲ, ಯಾವ ಶಾಸಕರು ನೋಡಿಲ್ಲ, ಯಾರು ನೋಡಿಲ್ಲ. ಮುಂದಕ್ಕೆ ಎಲ್ಲರಿಗೂ ಕೊಡ್ತಾರೆ.
ಕೂತ್ಕೊಂಡು ಪ್ರತ್ಯೇಕವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆ ಥರ ಎತ್ತರದಲ್ಲಿ ನಾವು ಆ ಥರ ಎಲ್ಲ ತೀರ್ಮಾನ ಮಾಡೋಕ್ಕಾಗಲ್ಲ. ಯಾರ ವಿರೋಧನೂ ಇಲ್ಲ, ಏನು ಇನ್ನಾರು ಕಣ್ಣೇ ಬಿಟ್ಟು ಯಾರು ನೋಡಿಲ್ಲ. ಒಟ್ನಲ್ಲಿ 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಜಾತಿ ಗಣತಿ ವರದಿಯನ್ನ ಪ್ರಬಲ ಸಮುದಾಯಗಳ ವಿರೋಧದ ನಡುವೆಯೂ ಸಿಎಂ ಮಂಡಿಸಿದ್ದಾರೆ. ಇಂದಲ್ಲ ನಾಳೆ ನಾವು ಅನುಷ್ಠಾನ ಮಾಡಿಯೇ ಸಿದ್ಧ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ. ಈ ಮೂಲಕ ಸರ್ಕಾರ ಅಹಿಂದ ವರ್ಗಗಳ ವಿಶ್ವಾಸ ಗಳಿಸುವ ಪ್ರಯತ್ನ ನಡೆಸಿದೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5.